ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಲವ್ ಬರ್ಡ್ಸ್ ಅಂತ ಇದ್ದಿದ್ದು ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಅವರು. ಇವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ಮೇಲೆ ಭವ್ಯ ಪ್ರೀತಿಯನ್ನ ಒಪ್ಕೊಳ್ತಾರ, ಇವರಿಬ್ರು ಕೂಡ ಪ್ರೀತಿಸ್ತಾರ, ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಅಭಿಮಾನಿಗಳಲ್ಲಿ ಮೂಡಿದಂತೂ ಸಹಜ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗಿತ್ತು, ಇವರಿಬ್ರು ಕೂಡ ಇಷ್ಟಪಡ್ತಾ ಇದ್ದಾರೆ ಅಂತ. ಆದರೆ ಬಿಗ್ ಬಾಸ್ ಮುಗೀತಿದ್ದಂತೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಾಗ ತ್ರಿವಿಕ್ರಮ್ ಒಂದು ವರಸೆಯನ್ನ ಬದಲಾವಣೆ ಮಾಡಿದ್ದಾರೆ. ಅಂದರೆ ಉಲ್ಟಾ ಹೊಡೆದಿದ್ದಾರೆ. ಭವ್ಯ ಗೌಡ ಅವರನ್ನು ಮದುವೆ ವಿಚಾರವಾಗಿ ಬೇರೆಯೇ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಏನು ನಾಟಕ ಮಾಡಿದ್ರು, ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಈಗ ಉಲ್ಟಾ ಹೊಡೆದಿದ್ದಾದರೂ ಏನಕ್ಕೆ, ಪ್ರೀತಿನೂ ಇಲ್ಲ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಏನು ವಿಚಾರ, ತ್ರಿವಿಕ್ರಮ್ ಕೊಟ್ಟಂಥ ಫಸ್ಟ್ ರಿಯಾಕ್ಷನ್ ಏನು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11ರ ರನ್ನರ್ ಅಪ್ ಆಗಿರುವಂಥ ನಟ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯಲ್ಲಿ ನಟಿ ಭವ್ಯ ಅವರಿಗೆ ಪ್ರಪೋಸ್ ಕೂಡ ಮಾಡಿದ್ರು. ಆದರೆ ಈ ವೇಳೆ ಭವ್ಯ ಅವರು ಒಪ್ಪಿಗೆ ಕೊಡದೆ, ನಿರಾಕರಿಸದೆ ಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ರು. ಅಂದರೆ ಆಚೆ ಹೋದ್ಮೇಲೆ ನಾನು ಮಾತನಾಡ್ತೀನಿ ಅನ್ನುವಂಥದ್ದಾಗಿ ಹೇಳಿದ್ರು. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಇವರಿಬ್ಬರು ಮದುವೆ ಮಾಡ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇದೀಗ ಇವೆಲ್ಲದಕ್ಕೂ ಕೂಡ ತ್ರಿವಿಕ್ರಮ್ ಉಲ್ಟಾ ಹೊಡೆದಿದ್ದಾರೆ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಸುಂದರ ಜೋಡಿ, ಕ್ಯೂಟ್ ಜೋಡಿ ಅಂತಂದರೆ ಅದು ನಟ ತ್ರಿವಿಕ್ರಮ್ ಹಾಗೆ ನಟಿ ಭವ್ಯ ಗೌಡ ಅವರದ್ದು ಅನ್ನುವಂಥ ಒಂದು ವದಂತಿಗಳು ಕೂಡ ಇತ್ತು. ಇದಕ್ಕೆ ಪೂರಕ ಅನ್ನುವಂತೆ ಸ್ವತಃ ತ್ರಿವಿಕ್ರಮ್ ಅವರೇ ಭವ್ಯ ಗೌಡ ಅವರಿಗೆ ಪ್ರಪೋಸ್ ಕೂಡ ಮಾಡಿದ್ರು. ಇವರ ಪ್ರೀತಿಗೆ ಇತರ ಸ್ಪರ್ಧಿಗಳಾದಂತಹ ಗೋಲ್ಡ್ ಸುರೇಶ್ ಆಗಿರ್ಬೋದು, ಚೈತ್ರಾ ಕುಂದಾಪುರ, ಧನರಾಜಾಚಾರ್ ಸಾಕ್ಷಿಯಾಗಿದ್ರು. ಆದರೆ ತ್ರಿವಿಕ್ರಮ್ ಪ್ರಪೋಸ್ ಮಾಡಿದ್ದ ವೇಳೆ ಟಾಸ್ಕ್ ಒಂದರಲ್ಲಿ ಸೋತಿದ್ರಿಂದ ಪ್ರೇಮ ನಿವೇದನೆಯನ್ನ ಒಪ್ಕೊಳ್ಳದಂತಹ ಭವ್ಯ ಗೌಡ, ನೀನು ಆಟದಲ್ಲಿ ಗೆದ್ದು ಬಂದಿದ್ರೆ ಒಪ್ಕೊಳ್ತಿದ್ದೆ ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಉತ್ತರವನ್ನ ಕೊಟ್ಟಿದ್ರು. ಆದರೆ ರಿಜೆಕ್ಟ್ ಮಾಡಿರಲಿಲ್ಲ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿತ್ತು. ಇದಾದ ನಂತರ ಮತ್ತೊಂದು ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ರಜತ್ ಅವರ ಬೆಡ್ ಮೇಲೆ ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಜಂಟಿಯಾಗಿ ಮಾತನಾಡ್ತಾ ಮಲಗ್ತಾರೆ. ಆದರೆ ಬಿಗ್ ಬಾಸ್ ಮನೆಯ ಲೈಟ್ ಆನ್ ಆದ ತಕ್ಷಣ ತ್ರಿವಿಕ್ರಮ್ ಭವ್ಯ ಅವರು ಎದ್ದು ತಮ್ಮ ತಮ್ಮ ಹಾಸಿಗೆ ಅಂತ ಹೋಗ್ತಾರೆ. ಸ್ನೇಹಿತರೆ, ಸೊ ಭವ್ಯ ಹಾಗೆ ತ್ರಿವಿಕ್ರಮ್ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅನ್ನುವಂಥದ್ದು ಸ್ವತಃ ಬಿಗ್ ಬಾಸ್ ಸ್ಪರ್ಧಿಗಳ ಹಾದಿಯಾಗಿ ವೀಕ್ಷಕರು ಹೇಳ್ತಾ ಇದ್ರು. ಅಂದರೆ ಎಲ್ಲರೂ ಕೂಡ ಇದನ್ನ ನೋಡಿರುವಂಥದ್ದು. ಇದಕ್ಕೆ ಇವರಿಬ್ರು ಕೂಡ ಆತ್ಮೀಯತೆಯಿಂದ ಇರ್ತಿದ್ದಂಥ ವಿಡಿಯೋಗಳೇ ಒಂದು ಪ್ರೂಫ್ ಅಂತ ಹೇಳ್ಬೋದು. ಜೊತೆಗೆ ಸ್ವತಃ ನಟಿ ಭವ್ಯ ಗೌಡ ಅವರ ಅಪ್ಪ ತ್ರಿವಿಕ್ರಮ್ ಅವರನ್ನ ಅಳಿಯ ಅನ್ನುವಂಥ ವಿಡಿಯೋ ಕೂಡ ವೈರಲ್ ಆಗಿತ್ತು. ಅಂದರೆ ಬಿಗ್ ಬಾಸ್ ಮನೆಗೆ ಭವ್ಯ ಗೌಡ ಅವರ ತಂದೆ ಬಂದಂಥ ಸಂದರ್ಭದಲ್ಲಿ ಇನ್ನೇನು ಅವರು ಹೋಗಬೇಕು, ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಅಳಿಯನ ವಿಚಾರವಾಗಿ ಮಾತನಾಡ್ತಾರೆ. ಸೊ ನಟ ತ್ರಿವಿಕ್ರಮ್ ಅವರನ್ನು ಒಂದು ಇಂಟರ್ವ್ಯೂಯಲ್ಲಿ ಮಾತನಾಡಿಸ್ತಾ ಹನುಮಂತ ಅವರು ಬಿಗ್ ಬಾಸ್ ಸೀಸನ್ 11ರ ಟ್ರೋಫಿ ಗೆದ್ದಿದ್ದಕ್ಕೆ ಎಷ್ಟು ಖುಷಿ ಅಂತ ಕೇಳಿದಂಥ ಪ್ರಶ್ನೆಗೆ ತ್ರಿವಿಕ್ರಮ್ ಅವರು ಆನ್ಸರ್ ಕೊಡ್ತಾರೆ. ಹನುಮಂತು ಒಂಥರ ನಾಟಿ ತಳಿ ಇದ್ದ ಹಾಗೆ, ನಮಗೆ ಕನ್ನಡಕ್ಕೆ ಸಿಕ್ಕಿರುವಂಥ ದೊಡ್ಡ ಗಿಫ್ಟ್. ಅವನು ತುಂಬ ಚೆನ್ನಾಗಿ ಹಾಡ್ತಾನೆ, ಒಳ್ಳೆಯ ವ್ಯಕ್ತಿತ್ವ ಕೂಡ ಇದೆ, ಅವನು ಇದೇ ಥರ ಇರಲಿ. ಈಗ ಮದುವೆ ಆಗಬೇಕು ಅಂತ ನಿರ್ಧಾರವನ್ನು ಮಾಡಿದ್ದಾರೆ, ಅದಕ್ಕೂ ನಾನು ಕಂಗ್ರಾಟ್ಸ್ ತಿಳಿಸ್ತೀನಿ. ಅವನು ತುಂಬ ಒಳ್ಳೆಯ ವ್ಯಕ್ತಿ, ಅವರು ಗೆದ್ದಿದ್ರಲ್ಲಿ ನನಗೇನು ಬೇಜಾರಿಲ್ಲ ಅಂತ ಹೇಳ್ತಾರೆ. ಇನ್ನು ನಿಮ್ಮ ಮದುವೆ ಬಗ್ಗೆ ಹೇಳಿ ಅಂತ ಹೇಳಿದಾಗ, ನನ್ನ ಮದುವೆಗೆ ಹೆಣ್ಣು ಹುಡುಕಬೇಕು, ಇನ್ನೂ ಯಾರು ಸಿಗ್ತಾರೋ ಏನೋ ನೋಡಬೇಕು, ಯಾರನ್ನಾದರೂ ನೋಡಿ ಕಟ್ಕೊಳ್ಳುವಂಥವ್ರು ಸಿಕ್ಕಿದ್ರೆ ಖಂಡಿತ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಸೊ ಬಿಗ್ ಬಾಸ್ ಮನೆಯಲ್ಲೇ ಹುಡುಗಿ ಸಿಕ್ಕಿದ್ದಾರೆ ಅನ್ನುವಂಥ ಗಾಸಿಪ್ ಹರಿದಾಡ್ತಾ ಇದೆ ಅಂತ ಪ್ರಶ್ನೆ ಮಾಡಿದಾಗ ಭವ್ಯ ಚಿಕ್ಕವಳಾದ್ಲು ನನಗೆ ಅಂತ ಹೇಳ್ತಾ ತ್ರಿವಿಕ್ರಮ್ ನಗಾಡ್ತಾರೆ. ಈ ಮೂಲಕ ತಾವೇ ಪ್ರಪೋಸ್ ಮಾಡಿದ ಭವ್ಯಾಳನ್ನ ತ್ರಿವಿಕ್ರಮ್ ಇದೀಗ ರಿಜೆಕ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ಸೊ ನಟ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಸೀಸನ್ 11ರ ರನ್ನರ್ ಅಪ್ ಆಗಿ 15 ಲಕ್ಷ ರೂಪಾಯಿ ನಗದು ಬಹುಮಾನವನ್ನ ಪಡಿತಾರೆ. ಇನ್ನು ಭವ್ಯ ಗೌಡ ಕೂಡ ಫೈನಲಿಸ್ಟ್ ಆಗಿದ್ದು 5ನೇ ರನ್ನರ್ ಅಪ್ ಆಗಿ 3.5 ಲಕ್ಷ ರೂಪಾಯಿ ಬಹುಮಾನವನ್ನ ಪಡಿತಾರೆ. ಇದೀಗ ಇಬ್ಬರ ನಡುವಿನ ಪ್ರೇಮ ಕತೆ ಹಾಗೆ ಮದುವೆ ಬಗ್ಗೆ ಗಾಸಿಪ್ ಎದ್ದಿದ್ದಕ್ಕೆ ತ್ರಿವಿಕ್ರಮ್ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಸೊ ನಟಿ ಭವ್ಯ ಗೌಡ ಅವರ ಕುಟುಂಬದಲ್ಲಿ ಒಟ್ಟು 4 ಜನ ಹೆಣ್ಣು ಮಕ್ಕಳಿದ್ದಾರೆ. ಈ ಪೈಕಿ ಭವ್ಯಾಳ ಅಕ್ಕ ದಿವ್ಯಾ ಗೌಡ ಹಿರಿಯ. ಸೊ ಅವರ ಮದುವೆ ವಿಚಾರವೂ ಕೂಡ ಭವ್ಯಾಳ ಮದುವೆ ವಿಚಾರಕ್ಕೆ ಅಡ್ಡ ಬಂದರೂ ಬರಬಹುದು. ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕು. ಅಷ್ಟಕ್ಕೂ ತ್ರಿವಿಕ್ರಮ್ ಪ್ರೀತಿ ಹಾಗೆ ಮದುವೆ ಬಗ್ಗೆ ಭವ್ಯ ಅವರ ಅಭಿಪ್ರಾಯ ಏನಿದೆ ಅನ್ನೋದನ್ನು ನೋಡಬೇಕು ಸ್ನೇಹಿತರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಅವರೇ ಭವ್ಯಾಗೆ ಪ್ರಪೋಸ್ ಮಾಡ್ತಾರೆ. ಅದಾದ ಮೇಲೆ ಬಿಗ್ ಬಾಸ್ ಮುಗಿದ ಮೇಲೆ ಅವಳು ನನಗೆ ಚಿಕ್ಕವಳಾದ್ಲು ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಂದು ರೀತಿಯಾಗಿ ಡೈರೆಕ್ಟಾಗಿ ಭವ್ಯ ಅವರನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಿಗ್ ಬಾಸ್
ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಏನಾದರೂ ಭಿನ್ನಾಭಿಪ್ರಾಯ ಆಗಿದೆಯಾ, ಅಥವಾ ತ್ರಿವಿಕ್ರಮ್ ಅವರ ಫ್ಯಾಮಿಲಿಯವರಾಗಿರ್ಬೋದು, ತಾಯಿ ಆಗಿರ್ಬೋದು ಈ ಮದುವೆಗೆ ಒಪ್ಪಿಗೆ ಸೂಚಿಸಿಲ್ವಾ, ಅದೇನು ಅಂತ ಗೊತ್ತಿಲ್ಲ. ಬಟ್ ಈ ರೀತಿಯಾಗಿ ರಿಯಾಕ್ಷನ್ ಕೊಟ್ಟಿರುವಂಥದ್ದು ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಶಾಕಿಂಗ್ ಅಂತಾನೆ ಹೇಳ್ಬೋದು. ಅಟ್ಲೀಸ್ಟ್ ಅದಕ್ಕೆ ಆನ್ಸರೇ ಕೊಡಲ್ಲ ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ರು. ಬಟ್ ಭವ್ಯಾಳನ್ನು ನೇರವಾಗಿ ಚಿಕ್ಕವಳು ಅಂತ ಹೇಳಿ ರಿಜೆಕ್ಟ್ ಮಾಡಿದ್ದಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಒಂದ್ಸರಿ ಫ್ರೆಂಡ್ಸು ಅಂತಾರೆ, ಇನ್ನೊಂದ್ಸತಿ ಅಣ್ಣ ತಂಗಿ ಅಂತಾರೆ, ಒಂದ್ಸತಿ ಮುಂದೆ ಏನಾಗುತ್ತೆ ನೋಡಬೇಕು, ಆಕೆ ನನ್ನ ದೊಡ್ಡ ಗಿಫ್ಟ್ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಸೊ ಮುತ್ತು ಅನ್ನುವಂಥದ್ದನ್ನು ಕೂಡ ಒಂದು ಪ್ರಸ್ತಾಪ ಮಾಡಿದ್ರು ಬಿಗ್ ಬಾಸಲ್ಲಿ. ಸೊ ಹಾಗಾಗಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಇವರಿಬ್ಬರು ಕೂಡ ಪ್ರೀತಿಯಲ್ಲಿದ್ದಾರೆ. ಸೊ ಭವ್ಯಾಗೌಡ ಅವರ ಉತ್ತರಕ್ಕೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ರು. ಭವ್ಯಾಗೌಡ ಅವರು ಉತ್ತರ ಕೊಡೋಕ್ಕಿಂತ ಮುಂಚೆ ಈಗ ತ್ರಿವಿಕ್ರಮ್ ಅವರು ಭವ್ಯಾಳನ್ನು ರಿಜೆಕ್ಟ್ ಮಾಡಿದ್ರ. ಸೊ ಮನೆಯಲ್ಲಿ ಏನಾದರೂ ಸಮಸ್ಯೆ ಆಯಿತಾ, ಭವ್ಯ ಅವರ ಮನೆಯಲ್ಲಿ ಒಪ್ಪಿಲ್ವಾ, ಏನು ಎತ್ತ ಕಾದು ನೋಡಬೇಕು. ಒಟ್ಟಾರೆಯಾಗಿ ತ್ರಿವಿಕ್ರಮ್ ಕೊಟ್ಟಂಥ ಈ ಫಸ್ಟ್ ರಿಯಾಕ್ಷನ್ಗೆ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಸೊ ಮುಂದೆ ಯಾವ ರೀತಿಯಾಗಿ ಇವರು ಜೊತೆಯಾಗಿ ಕಾಣಿಸ್ಕೊಳ್ತಾರಾ, ಜೊತೆಯಾಗಿ ಸೀರಿಯಲ್ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರಾ, ಮದುವೆ ಆಗ್ತಾರಾ ಅನ್ನೋದು ಕಾದು ನೋಡಬೇಕು. ನಿಮ್ಗೆ ಏನು ಅನಿಸುತ್ತೆ? ತ್ರಿವಿಕ್ರಮ್ ಹಾಗೆ ಭವ್ಯ ಅವರ ಪ್ರೀತಿ ಪ್ಯೂರ್ ಆಗಿತ್ತಾ, ಅಥವಾ ಇದು ಬಿಗ್ ಬಾಸ್ಗೆ ಮಾತ್ರ ಸೀಮಿತ ಆಗಿತ್ತಾ? ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೀರಿಯಲ್ ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು. ಆ ಕನಸಿಗೆ ನಿಮ್ಮ ಸಹಕಾರ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ.